ಹಾಫ್ ಲಾಕ್ಡೌನ್ ಭಾರತ್ ಬಚಾವ್ ಪ್ಲಾನ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾರತ ಬಚಾವ್ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ದೇಶದಲ್ಲಿ ಉದ್ಭವಿಸಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಅಂತ ಏನು ಘೋಷಣೆ ಮಾಡಲಿಲ್ಲ, ಸ್ವಲ್ಪ ಮೆಂಟಲಿ ಫಿಕ್ಸ್ ಮಾಡ್ತಾ ಈಗ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಬಂದಿದೆ ಅಂತ. ಅಂದ್ರೆ ಜನ ಆತಂಕ ಪಡಬೇಡಿ, ಮೆಂಟಲಿ ಫಿಕ್ಸ್ ಆಗಿ ಇರುವ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಅಂತ ನಮ್ಮನ್ನ ಸಿದ್ಧಗೊಳಿಸ್ತಿದ್ದಾರೆ ಅಂತ ಇದರ ಅರ್ಥ. ನೀವು ಅರ್ಥ ಮಾಡ್ಕೊಳ್ಬೇಕು. ಸತೀಶ್ ಸರ್, ಈಗ ಬೆಲೆ ಏರಿಕೆ ಒಂದೇ ಆಪ್ಷನ್ ಆಗಿತ್ತಾ ಅಥವಾ ಅದರ್ ಆಪ್ಷನ್ಗಳು ಇತ್ತ ಕೇಂದ್ರದ ಮುಂದೆ, ದೇಶದ ಮುಂದೆ ಅನ್ನೋ ಪ್ರಶ್ನೆ ಬಂತು? ನಾವು ಆಲ್ಮೋಸ್ಟ್ 80% ವರೆಗೂ ನಾವು ಆಯಿಲ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಆಯಿಲ್ ಬಂದು ಈಗ ಲೈಫ್ ಬ್ಲಡ್ ಆಗೋಗ್ಬಿಟ್ಟಿದೆ. ಈಗ ಅದು ಇನ್ಕ್ರೀಸ್ ಆದಾಗ ಎಲ್ಲ ವಸ್ತುಗಳ ಬೆಲೆನೂ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇನ್ಕ್ರೀಸ್ ಆಗುತ್ತೆ. ಕೆಲವೊಂದು ಡೈರೆಕ್ಟ್ ಇನ್ಕ್ರೀಸ್, ಕೆಲವೊಂದು ಇಂಡೈರೆಕ್ಟ್ ಇನ್ಕ್ರೀಸ್ ಆಗಲೇಬೇಕಾಗುತ್ತೆ. ಸೊ ಅವ್ರಿಗೆ ನೆಕ್ಸ್ಟ್ ಇವಾಗ ನಮಗೆ ಆಯಿಲ್ ಪರ್ಚೇಸ್ ಮಾಡಬೇಕಂದ್ರೆ ಡಾಲರ್ಸ್ ಬೇಕು ಅಂದರೆ ನಮಗೆ ಆಯಿಲ್ ಆಲ್ರೆಡಿ ನಮಗೆ ಫಾರಿನ್ ರಿಸರ್ವ್ಸ್ ಎಷ್ಟಿದೆ, ಈಗ ನೆಕ್ಸ್ಟ್ ಎಲ್ಲಿ ಬರ್ತಾ ಇದೆ, ಬೇಸಿಕಲಿ ಅವ್ರು ನಮ್ಮನ್ನು ಪ್ರಿಪೇರ್ ಮಾಡ್ತಿರೋದು ಫಾರಿನ್ ರಿಸರ್ವ್ಸ್ಗೆ. ಸೊ ಈ ಆಯಿಲ್ ಪ್ರೈಸಿಂದ ಬರೀ ಪ್ರೈಸಸ್ ಇನ್ಕ್ರೀಸ್ ಆಗಲ್ಲ, ನಮಗೆ ಲೋನ್ EMIs ಕೂಡ ಇನ್ಕ್ರೀಸ್ ಆಗುತ್ತೆ, ಲೋನ್ ರೇಟ್ಸ್ ಕೂಡ ಇನ್ಕ್ರೀಸ್ ಮಾಡಬೇಕಾಗತ್ತೆ, RBI ತನ್ನ ಪಾಲಿಸೀಸ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ಗೋಲ್ಡನ್ ಯಾಕೆ ಪೋಸ್ಟ್ಪೋನ್ ಮಾಡಿದ್ರು ಅನ್ನೋದಾದರೆ $72 ಬಿಲಿಯನ್ ವರೆಗೂ ಗೋಲ್ಡ್ ಇಂಪೋರ್ಟ್ ಆಗಿದೆ. ಅದು ನಾನ್ ಪರ್ಫಾರ್ಮಿಂಗ್, ಅದು ಯಾವುದೇ ರೀತಿಯಾದಂಥ ಉತ್ಪಾದನೆಯನ್ನು ಮಾಡಲ್ಲ, ಬರೀ ನಾವು ಇಟ್ಕೋತೀವಿ. ಎಮೋಷನಲಿ ಒಂದು ಸೆಂಟಿಮೆಂಟ್ ಇದೆ, ನಮಗೆ ಆ ಗೋಲ್ಡನ್ನು ಇಟ್ಕೋತಾ ಇದ್ದೀವಿ. ಬಟ್ ಅದನ್ನೇ ನಾವು ಕಡಿಮೆ ಮಾಡಿದಾಗ ಏನಾಗುತ್ತೆ, ಸಾಕಷ್ಟು ಫಾರಿನ್ ರಿಸರ್ವ್ಸ್ ಉಳಿಯುತ್ತೆ. ಸೊ ಇದು ಇನ್ನೂ ಯುದ್ಧ ಎಷ್ಟು ದೂರವರೆಗೂ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ನಡೀತಿದೆ, ಒಂದು ಸರ್ಕಸ್ ನಡೀತಾ ಇದೆ. ಸೊ ಬಟ್ ಹಾಗೆ ನಾವು ಬೇರೆ ಕಂಟ್ರೀಸ್ ಜೊತೆನೂ ಬೈ ಮಾಡುವಂಥ ಆಪ್ಷನ್ಸ್ ಇದೆ. ಸೊ ಅಲ್ಲಿ ನಮಗೆ ಆಯಿಲ್ ಸ್ಟೇಟ್ ಆಫ್ ಹಾರ್ಮಸ್ ಏನಾದರೂ ಓಪನ್ ಆಗಿ ನಮಗೆ ಬಂದರೆ, ಅಥವಾ ಬೇರೆ ಕಂಟ್ರೀಸಿಂದ ನಮಗೆ ಬೇರೆ ಮಾರ್ಗಗಳಿಂದ ಬರೋದಾದರೆ ಸ್ವಲ್ಪ ಆಯಿಲ್ ಪ್ರೈಸಸ್ಸು ಅಷ್ಟೊಂದು ಇನ್ಕ್ರೀಸ್ ಆಗದೆ ಇರೋದಕ್ಕೆ ಇಲ್ಲಿ ಮುಖ್ಯವಾಗಿ ಗೌರ್ಮೆಂಟ್ ಒಂದು ನಿರ್ಧಾರ ಏನಂದರೆ, ಈಗ ಪ್ರೈಸ್ ಇನ್ಕ್ರೀಸ್ ಆಯಿತು, ಹಣದುಬ್ಬರ ಈಗ ಸಗಟು ದುಬ್ಬರ 42 ತಿಂಗಳಿಗಿಂತ ಹೈಯೆಸ್ಟ್ ಆಗಿದೆ, ಅಂದರೆ 8.3% ವರೆಗೂ ರೀಚ್ ಆಗಿದೆ. ಈಗ ನೆಕ್ಸ್ಟ್ ನಮಗೆ ಚಾಲೆಂಜ್ ಇರೋದು, ಈ ಇನ್ಕ್ರೀಸು ನಿಜವಾದ ಇನ್ಕ್ರೀಸಿಂದ ಎಷ್ಟು ಪರ್ಸೆಂಟೇಜ್ ಮಾಡ್ತಿದ್ದಾರೆ, ಅಥವಾ ಇದನ್ನ ಅಡ್ವಾಂಟೇಜ್ ತಗೊಳ್ಳುವಂಥ ಒಂದಷ್ಟು ಗ್ರೂಪ್ ಇರುತ್ತಲ್ಲ. ಈಗ ಕೋವಿಡ್ ಸಮಯದಲ್ಲಿ ಒಂದು ಇನ್ಕ್ರೀಸ್ ಆಯಿತು, ಎಷ್ಟೋ ಹಾಸ್ಪಿಟಲ್ಸ್ಗಳು ಸಾಲಗಳೇ ತೀರಿಸ್ಕೊಬಿಟ್ರು, ಮೆಡಿಸಿನ್ನೇ ಇಲ್ಲದೆ ಇರುವಂಥ ಕಾಯಿಲೆಗೆ ಮೆಡಿಸಿನ್ನ ಕೊಟ್ಟು ಸಾಲ ತೀರಿಸ್ಕೊಂಡಿರುವಂಥ ಉದಾಹರಣೆಗಳು. ಮತ್ತೆ ಈಗ ಗ್ಯಾಸು ನೋಡ್ಬೋದು, ಅದರಲ್ಲಿ ನಿಜವಾದ ಭಾವ ಆಗಿದ್ದು ಒಂದು ಭಾಗ, ಹೌದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮಿಂದ ಅದನ್ನು ಅಡ್ವಾಂಟೇಜ್ ತೊಗೊಂಡು ಅದನ್ನು ಕೃತಕ ಭಾವ ಸೃಷ್ಟಿ ಮಾಡಿ ತಗೊಂಡಿದ್ದು ಒಂದು ಭಾಗ ಇದೆ. ಸೊ ಹಾಗೆ ಇದನ್ನು ಕೂಡ ಅಲ್ಲಿ ಗೌರ್ಮೆಂಟ್ ಎರಡೂ ಗೌರ್ಮೆಂಟ್ಸ್ಗಳು ನಿಜವಾದ ಕೆಲಸ ಬಂದೇ ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಈಗ ಕೇಂದ್ರ ಮಾಡ್ತು ಅಂದ ತಕ್ಷಣ ರಾಜ್ಯಗಳ ಜವಾಬ್ದಾರಿ ಇಲ್ಲ ಅಂತಲ್ಲ, ರಾಜ್ಯ ಕೂಡ ಮಾನಿಟರ್ ಮಾಡಬೇಕು. ನಿಜಕ್ಕೂ ಕೇಂದ್ರ ತಂದಿರುವಂತ ಆದೇಶವನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಸ್ ಇಟ್ ಈಸ್, ಅಥವಾ ಇರುವ ಪರಿಸ್ಥಿತಿ ಲಾಭ ಪಡೆದುಕೊಳ್ಳೋದಕ್ಕೆ ಕೃತಕ ಅಭಾವ ಸೃಷ್ಟಿ ಮಾಡುವ ಮೂಲಕ ಜನರಿಂದ ಹಗಲು ದರೋಡೆ ಆಗ್ತಾ ಇದೆಯಾ ಕೆಲವರಿಂದ, ಅದನ್ನ ಕೂಡ ಮಾನಿಟರ್ ಮಾಡಬೇಕಾದಂತ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದು. ಸೊ ಈಗ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಹೌದು, ಬಟ್ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ದಾರೆ. ಅದನ್ನ ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡ್ತಾರ, ಮಾನಿಟರ್ ಮಾಡ್ತಾರ, ನಾವ್ಯಾಕೆ ಮಾಡೋಣ, ಕೇಂದ್ರ ಮಾಡಿದೆ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ಬಿಟ್ರೆ ಕತೆ ಏನು ಅಂತ. ಪಾಷಾ ಸರ್, ಹಂಗಿದೆಯಾ ಮನಸ್ಥಿತಿ ಅಂತ? ಇಲ್ಲ ಮೇಡಮ್, ಹಾಗೇನಿಲ್ಲ. ಇಲ್ಲ, ಮಾನಿಟರ್ ಮಾಡಬಹುದು. ರಾಷ್ಟ್ರದ ಒಂದು ಜವಾಬ್ದಾರಿ ನಮ್ಮೆಲ್ಲೂ ಇದೆ, ಅದಕ್ಕೆ ನಾವು ಹೆಗಲು ಕೊಡ್ತೀವಿ, ಇಲ್ಲ ಅಂತಿಲ್ಲ. ಹಾಗಂತೇಳಿ ಕೆಲವೊಂದು ಅವೈಜ್ಞಾನಿಕವಾದಂಥ ತೀರ್ಮಾನಗಳಾಗಬಾರ್ದಲ್ಲ. ಉದಾಹರಣೆಗೆ ನೀವು ನೋಟ್ ಬಂದಿ ಅಂತ ತಂದ್ರಿ, ಖಂಡಿತವಾಗ್ಲೂ ಹೇಳ್ತೀನಿ, ನೋವಾಗುತ್ತೆ. ಇಂಡಸ್ಟ್ರೀಸ್ ಇಲ್ಲಿದ್ದಾರೆ, ಎಷ್ಟೋ ಗುಡಿ ಕೈಗಾರಿಕೆಗಳು ಬಂದಾದವು, ನಿಂತೋದ್ವು. ಅವರು ನೋಡೋದಕ್ಕೆ ಸಣ್ಣ ಸಣ್ಣ ಕೈಗಾರಿಕೆಗಳು ನಿಂತೋದ್ವು ಅಂತ ಹೇಳ್ಬೋದು, ಆದರೆ ಅವರ ಪರಿಣಾಮ ಅವರ ಕುಟುಂಬದ ಜೀವನದ ಒಂದು ವ್ಯವಸ್ಥೆ ಮೇಲೇ ಆಯಿತು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಈ ಒಂದು ಡಿಜಿಟಲ್ ಪೇಮೆಂಟ್ ಅಂತ ತಂದವರು ತಾವೇ ತಾನೆ. ಈ ಡಿಜಿಟಲ್ ಪೇಮೆಂಟು ಒಬ್ಬ ಸಾಮಾನ್ಯ ಆಟೋ ರಿಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಮೇಡಮ್. ಆತನ ನೀವು ಪ್ರತಿಯೊಬ್ಬರು ಡಿಜಿಟಲ್ಲೇ ಮಾಡೋದು, ಅವನ ಖಾತೆಗೆ ಹಣ ಜಮಾ ಆಗುತ್ತೆ, ಜಮಾ ಆದಾಗ ತಿಂಗಳಿಗೆ ಒಂದಷ್ಟು ಮೊತ್ತ ಸೊಟ್ಟಿಗೆ ಸೇರಿದಾಗ ಅವನು ಆ ಒಂದು ಲಿಮಿಟೇಷನ್ ದಾಟಿದ್ದಾನೆ. ಹಾಗಾಗಿ ಇವನಿಗೆ BP ಇದನ್ನು ಪಡಿತರ ಚೀಟಿಗೆ ಇವನ ಅರ್ಹನಲ್ಲ, ಇವನು ಭಾಳ ಸಶಕ್ತನಾಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ, ಆರ್ಥಿಕವಾಗಿದ್ದಾನೆ ಅಂಥೇಳಿ ಅವನ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ. ಆ ಕಾರ್ಡ್ ಕ್ಯಾನ್ಸಲ್ ಆದಾಗ ಅವನಿಗೆ ಗೊತ್ತು, ಅವನು ನೋವು, ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಮಕ್ಕಳು ಅವನು ಹೇಗೆ ಸಾಕ್ತಾನೋ, ವಿದ್ಯಾಭ್ಯಾಸ ಕೊಡಿಸ್ತಾನೋ, ಏನು ಮಾಡ್ತಾನೋ. ಸಣ್ಣ ಉದಾಹರಣೆ. ಅಂಥದ್ರಲ್ಲಿ ಈ ಥರ ಘಟನೆಗಳು ಎಷ್ಟೋ ಆಗಿದೆ. ಇದಾದ ನಂತರ ರೈತರು, ತರಕಾರಿ ಮಾರಾಟ ಮಾಡೋರು ಎಷ್ಟೋ ಜನ ಅವ್ರ ಜೀವನ ಅವರೊಂದು ಲಿಮಿಟೆಡ್ ಒಂದಿಷ್ಟು ಇಟ್ಕೊಂಡಿರ್ತಾರೆ, ಅಲ್ಲಿ ಕೊಂಡ್ಕೊಂಬರ್ತಾರೆ, ಇಲ್ಲಿ ಮಾರ್ತಾರೆ. ನೋಟ್ ಬ್ಯಾನ್ ಅಂತ ಅಂದು ಮಾಡಿದ ತಕ್ಷಣವೇ ಅವ್ರ ಜೀವನ ಬೀದಿಗೆ ಬಂತು. ಇವತ್ತಿನ ಪರಿಸ್ಥಿತಿ ಏನಾಗಿದೆ,
ರೈತ ಮುಂಚೆ ಬೆಳೆದ್ರೆ ನೇರವಾಗಿ ಮಾರಾಟ ಮಾಡ್ತಿದ್ದ. ಇವತ್ತೊಂದು ಕೊತ್ತಂಬರಿ ಸೊಪ್ಪು ಕೂಡ ನಿಮ್ಮ ಸ್ನೇಹಿತರು ಮಾಲಲ್ಲೇ ಮಾರ್ತಾರೆ. ಇವತ್ತು ಮನೆಯಲ್ಲಿ ಕುತ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ತರಿಸ್ಕೊಳ್ಳುವಂತ ಒಂದು ವ್ಯವಸ್ಥೆಗೆ ತಂದಿದ್ದೀರಿ. ಇದು ನಾನು ಸಣ್ಣ ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಅದು ಟೆಕ್ನಾಲಜಿ, ಅದು ಬಡವರು ಮೇಲೆ ದುಷ್ಪರಿಣಾಮ ಬೀರಬಾರ್ದಲ್ಲ ಬ್ರದರ್. ಟೆಕ್ನಾಲಜಿ ದೇಶ ಬೆಳಿಬೇಕು ಒಪ್ಕೊಳ್ತೀನಿ. ನಮ್ಮ ಸ್ನೇಹಿತರು ಹೇಳಿದ್ರು ಬೇರೆ ಬೇರೆ ಪ್ರಧಾನಿಗಳಿದ್ದಂಥ ಸಂದರ್ಭದಲ್ಲಿ ಆಯಾ ಕಾಲಘಟ್ಟದಲ್ಲಿ ಎಲ್ಲವೂ ಆಗಿದೆ ಅಂತ ಹೇಳಿ. ನೆಹರು ಅವರು ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಸ್ವತಂತ್ರ ಬಂದ ನಂತರ ದೇಶದಲ್ಲಿ ಒಂದು ಸೂಜಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇತ್ತು. ಅವತ್ತು ದೇಶ ಕಟ್ಟಿದ್ದಾರೆ. ಅವರ ಕುಟುಂಬ ದೇಶ ಕಷ್ಟದಲ್ಲಿದ್ದಾಗ ಟೆಕ್ನಾಲಜಿ ಇರಲಿಲ್ಲ, ಅಡ್ವಾನ್ಸ್ ಆಗಿರ್ಲಿಲ್ಲ. ಅದನ್ನ ತಂದವರು ನಾವೇ ನಾವು ಹೊಂದ್ಕೊಂಡ್ವಿ. 140 ಕೋಟಿ ಜನಸಂಖ್ಯೆ ಇತ್ತು, ಹೊಂದ್ಕೊಂಡ್ವಿ. ಇವತ್ತಿನ ಟೆಕ್ನಾಲಜಿ ನೆಹರು ಕುಟುಂಬ ಅವರು ದೇಶ ಸಂಕಷ್ಟದಲ್ಲಿದ್ದಾಗ ತಮ್ಮ ಸ್ವಂತ ಚಿನ್ನವನ್ನ ಅಡ ಇಟ್ಟಿರುವಂತ ಜನ ಸಹಕಾರ ಕೊಡ್ತಾ ಇಲ್ಲ ಹೇಳಿ, ದೇಶ ಸಹಕಾರ ಕೊಡ್ತಾ ಇಲ್ಲ ಹೇಳಿ ಆ ಮಾತಿಗೆ. ದೇಶಕ್ಕೋಸ್ಕರ ತಾನೇ ಮಾಡಿದ್ರು, ದೇಶಕ್ಕೋಸ್ಕರ ತಾನೇ ಮಾಡ್ತಾರೆ. ಹಸುವಿನಿಂದ ಮೆಕ್ಸಿಕೋದಿಂದ ಜೋಳ ತರಿಸಿದ್ರು ಇಂದಿರಾ ಗಾಂಧಿ ಅವರು. ಅದೆಲ್ಲ ನಿಮ್ಗೆಲ್ಲ ಗೊತ್ತಾಗೋದಿಲ್ವಾ? ಜೋಳನ ಜನ ತಿನ್ಸಿದ್ರು, ಪ್ರಾಣಿ ಪಕ್ಷಿಗಳು ತಿನ್ಸಂತ ಜೋಳದ ಜನಕ್ಕೆ ತಿನ್ಸಿದ್ರು. ಹೇಳ್ಬಿಟ್ಟು ನೀವು ದೇಶಕ್ಕೆ ಬರಬಾರ್ದಂತ ಮುನ್ನೆಚ್ಚರಿಕೆಯಿಂದ ಇಲ್ಲ ಡಿಬೇಟ್ ಅಲ್ಲಿ ಉಳಿದವರು ಇದಾರೆ ಗೆಸ್ಟ್ಗಳು. ನಾನು ಮಾತಾಡ್ತೀನಿ, ಮುಗಿಸ್ತೀನಿ. ತಾವ್ ಹೇಳಿದ್ರೆ ಪ್ರಧಾನಿಗಳು ಹೇಳ್ತಾ ಇರೋದು ಸಿದ್ಧರಾಗಿ ದೇಶ ಸಂಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅದಕ್ಕೆ ನಾವು ರೆಡಿ ಆಗ್ಬೇಕು ಅಂತ. ಅದ್ರ ಅರ್ಥ ಏನು? ಮುಂದೈತೆ ಮಾರಿ ಹಬ್ಬ ಅಂತಾನ? ಇನ್ನು ಮಾರಿ ಹಬ್ಬ ಅಂತಲ್ಲ, ಮುಂಬರೋದು ಮಾರಿ ಹಬ್ಬ ಆಗಬಾರ್ದು. ನಾವ್ ಈಗಲೇ ಸಿದ್ಧರಾಗಿ ಪರಿಸ್ಥಿತಿನ ಫೇಸ್ ಮಾಡೋಣ ಅಂತ ಯಾರೇ ಆಗಿದ್ರು ಆ ಜವಾಬ್ದಾರಿ ದೇಶದ ಜನರ ಜೀವನದ ಜೊತೆ ಸರ್. ಹಾಗಾದ್ರೆ ಏನ್ ಮಾಡ್ಬೋದಿತ್ತು ಅದನ್ನ ಹೇಳಿ, ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡ್ಸೋಣ, ಅದ್ರ ಬಗ್ಗೆ ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡೋಣ. ನಿಮ್ ಮುಂದೆ ಆಯ್ಕೆಗಳಿದೆ, ಯಾಕೆ ಜನಸಾಮಾನ್ಯರ ಮೇಲೆ ಹೊರೆ ತರ್ತಿದ್ದೀರಿ? ಮೇಡಮ್ ಇದು ಯಾರಿಂದ ಆಗ್ತಿದೆ? ತಾವು ಹೋಗಿ ಹೇಳಿದ್ರಲ್ಲ ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ. ಆಯ್ತು, ನಿಮ್ಮ ಮಿತ್ರ ಟ್ರಂಪ್ ಕೇಳಿ ಯಾವ್ಯಾವ್ದೋ ದೇಶಗಳಲ್ಲಿ ನಾವ್ಯಾಕೆ ಕಷ್ಟ ಅನುಭವಿಸ್ಬೇಕು? ನಿಮ್ ಪ್ರಶ್ನೆಗೆ ಉತ್ತರ ಕೊಡೋಕೆ ಒಬ್ರು ಬಂದಿದ್ದಾರೆ ಈಗ.